ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್, ಶೆಟಿಲ್ ವೇರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಇದೇನು ಹೊಸಬನ ಜೊತೆ ಬಂದಿದ್ದಾನೆ ವೀಡಿಯೋ ಮಾಡೋಕ್ಕೆ ಅಂತ ಅನ್ಕೋತಿದ್ದೀರಾ? ಏನಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಂದರೆ ನಿಮಗೆ ಒಂದಷ್ಟು ಡೌಟ್ಸ್ ಇರುತ್ತೆ. ಎನ್ ಸಿ ಸಿ ಕೋಟ ಆಗಿರ್ಬೋದು, ಸ್ಪೋರ್ಟ್ಸ್ ಕೋಟ ಆಗಿರ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೋಟ ಆಗಿರ್ಬೋದು, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ತುಂಬ ಕೋಟಗಳು ಇರುತ್ತೆ. ಅದರಲ್ಲಿ ಸೀಟ್ಸು ಮೆಡಿಕಲ್ ಕಾಲೇಜ್ಗೆ ತುಂಬ ರಿಸರ್ವ್ ಇರುತ್ತೆ. ಅದ್ರ ಬಗ್ಗೆ ಅಷ್ಟು ನನಗೆ ಐಡಿಯಾ ಇರಲಿಲ್ಲ. ಬಟ್ ನನ್ನ ಫ್ರೆಂಡ್ ಒಬ್ಬ ಎನ್ ಸಿ ಸಿ ಥ್ರೂ ನಮ್ಮ ಕಾಲೇಜ್ಗೆ ಜಾಯ್ನ್ ಆಗಿದ್ದಾನೆ. ಸೊ ಅವ್ನಿಗೆ ಗೊತ್ತಿರೋಷ್ಟು ನನಗೆ ಐಡಿಯಾ ಇರಲಿಲ್ಲ. ಸೊ ಅವನೇ ವೀಡಿಯೋ ಮಾಡ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ವೀಡಿಯೋನ ಅವ್ನ ಕೈಲೇ ಮಾಡಿಸ್ತಿದ್ದೀನಿ. ಇವ್ರ ಹೆಸರು ಮೋನಿಶ್ ಅಂತ, ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟು, ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ಓಕೆ, ಓವರ್ ಟು ಮೋನಿಶ್. Hello friends, myself Monish, Vikas Batchmate. I have completed my NCC certificate with a rank of company junior under officer. ಈಗ ನಿಮಗೆ ಎನ್ ಸಿ ಸಿ ಬಗ್ಗೆ ಹಲವಾರು ಡೌಟ್ಸ್ ಇರುತ್ತೆ. ಎ ಸರ್ಟಿಫಿಕೇಟ್ ಮಾಡಿದರೆ ಸೀಟ್ ಸಿಗುತ್ತೋ ಇಲ್ವೋ, ಬಿ ಸರ್ಟಿಫಿಕೇಟ್ ಮಾಡಿದರೆ ಸೀಟ್ ಸಿಗುತ್ತಾ, ಸಿ ಸರ್ಟಿಫಿಕೇಟ್ ಮಾಡಿದ್ರೆ ಸೀಟ್ ಸಿಗುತ್ತಾ, ಈ ಸರ್ಟಿಫಿಕೇಟ್ಸ್ ಮಾಡಿದ್ರು ಏನೇನೆಲ್ಲ ಅಚೀವ್ ಮಾಡಬೇಕು ಎನ್ ಸಿ ಸಿನಲ್ಲಿ ಸೀಟ್ ಸಿಗೋಕ್ಕೆ. ಯಾಕೆಂದರೆ ಎನ್ ಸಿ ಸಿನಲ್ಲಿರೋದು ಬರೀ 10 ಸೀಟ್ಸು, ಡೆಂಟಲಲ್ಲಿ 2 ಸೀಟ್ಸ್ ಇದೆ ಅಷ್ಟೇ. ಸೊ ನಿಮಗೆ ಹಲವಾರು ಡೌಟ್ಸ್ ಇರುತ್ತೆ. ಈ ವಿಡಿಯೋದಲ್ಲಿ ಎನ್ ಸಿ ಸಿನಲ್ಲಿ ಹೇಗೆ ಸೀಟ್ ಸಿಗುತ್ತೆ, ಯಾವ ಥರ ರಿಸರ್ವೇಷನ್ ಅಪ್ಲೈ ಆಗುತ್ತೆ ಅಂತ ಒಂದೊಂದಾಗೆ ಹೇಳ್ತಾ ಬರ್ತೀನಿ. ಎನ್ ಸಿ ಸಿನಲ್ಲಿ ನೀವು ಎ ಸೆಟ್ ಮಾಡಿರ್ತೀರ, ಸ್ಕೂಲಲ್ಲಲ್ವ ಎ ಸೆಟ್ ಮಾಡೋದು, ಎ ಸೆಟ್ ಮಾಡಿರ್ತೀರ, ಎ ಗ್ರೇಡ್ ತೊಗೊಂಡಿರ್ತೀರ. ನಿಮಗೆ ಸೀಟ್ ಸಿಗುತ್ತಾ ಅಂತ ಕೇಳಿದ್ರೆ ಇಲ್ಲ, ನಿಮಗೆ ಸೀಟ್ ಸಿಗಲ್ಲ. ಬಿ ಸೆಟ್ ಮಾಡಿರ್ತೀರ, ಪಿ ಯುನಲ್ಲಿ ಬಿ ಸೆಟ್ ಮಾಡಿದ್ದೀರಾ, ಎ ಗ್ರೇಡ್ ತೊಗೊಂಡಿರ್ತೀರ, ನಿಮಗೆ ಸೀಟ್ ಸಿಗುತ್ತಾ ಅಂದರೆ ಹೌದು ಸಿಗುತ್ತೆ. ಸಿ ಸೆಟ್ ಮಾಡಿರ್ತೀರ, ಅದರಲ್ಲೂ ಎ ಗ್ರೇಡ್ ತೊಗೊಂಡಿರ್ತೀರ, ಅಂದರೆ ನೀವು ಡ್ರಾಪ್ ಮಾಡಿರ್ತೀರಲ್ಲ, ಡ್ರಾಪ್ ಮಾಡಿ ಎನ್ ಸಿ ಸಿ ಕಂಟಿನ್ಯೂ ಮಾಡಿ ಅದರಲ್ಲೂ ಎ ಗ್ರೇಡ್ ತೊಗೊಂಡಿದ್ರೆ, ಸಿ ಸೆಟ್ ಮಾಡಿದರೆ ಸೀಟ್ ಸಿಗುತ್ತಾ? ಇಲ್ಲ, ಸೀಟ್ ಸಿಗಲ್ಲ. ಹಾಗಂದರೆ ನಮಗೆ ಸೀಟ್ ಸಿಗೋದೇ ಇಲ್ವಾ ಅಂತ ಕೇಳಿದ್ರೆ ಆ ಥರನೂ ಇಲ್ಲ. ನೀವು ಫಾರ್ಮ್ಸ್ ಎಲ್ಲ ಹಾಕ್ಬೇಕಾದ್ರೆ ಬರೀ ಬಿ ಸೆಟ್ ಹಾಕಿದ್ರೆ ಸಾಕು. ಸಿ ಸೆಟ್ ಮಾಡಿದ್ದೀರಾ ಅಂತ ತೋರ್ಸೋಕ್ಕೆ ಹೋಗಬೇಡಿ, ನಿಮಗೆ ಸಿಗುತ್ತೆ. ಈಗ ಬಿ ಸೆಟ್ಟಲ್ಲೂ ಏನೇನೆಲ್ಲ ಮಾಡಿರಬೇಕು ಅಂತ ಅನ್ನೋದಾದರೆ, ಈಗ ಪಕ್ಕದಲ್ಲಿ ಕಾಣಿಸಿದೆಯಲ್ಲ, ಇದೇ ಥರ 8 ಪ್ರಿಫರೆನ್ಸ್ ಆಗಿ ಮಾಡಿರ್ತಾರೆ. ಒಂದೊಂದಾಗೆ ಹೋಗೋಣ, ಕೆಳಗಡೆಯಿಂದ ಹೋಗೋಣ. ಪ್ರಿಫರೆನ್ಸ್ ಸೀಟ್ ಅಂದರೆ ಏನು? ನೀವು ಕೆಡೆಟ್, ಎನ್ ಸಿ ಸಿ ಕೆಡೆಟ್ ವಿತ್ ಬಿ ಸರ್ಟಿಫಿಕೇಟ್ ಹೋಲ್ಡರ್ ಹೂ ಹ್ಯಾಸ್ ಸೆಕ್ಯೂರ್ಡ್ ಎ ಗ್ರೇಡ್. ಇದೇ ಥರ ಸಾವಿರಾರು ಜನ ಇರ್ತಾರೆ ಕರ್ನಾಟಕ ತುಂಬ. ಸೊ ಇದು ಆಲ್ಮೋಸ್ಟ್ ಜನರಲಲ್ಲಿ ಕಾಂಪೀಟ್ ಮಾಡ್ದಂಗೆ ಇರುತ್ತೆ. ಸಾವಿರಾರು ಜನ 10 ಸೀಟ್ಸ್ ಕಾಂಪೀಟ್ ಮಾಡೋದು ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ. ಸಿಗೋದೇ ಇಲ್ವ ಅಂತ ಕೇಳಿದ್ರೆ ಇಲ್ಲ, ಅದು ತುಂಬ ರೇರ್ ಕೇಸಸಲ್ಲಿ ಅಷ್ಟೇ ಸಿಗೋದು. ಯಾರು ಏನು ಅಚೀವೇ ಮಾಡಿಲ್ಲ ಅಮಾಂಗ್ ಪಿ ಯು ಕೆಡೆಟ್ಸ್ ಅಂತ ಹೇಳಿದ್ರೆ ಅವಾಗ ಮಾತ್ರ ನಿಮಗೆ ಸೀಟ್ ಸಿಗುತ್ತೆ. ಮೇಲೆ ಹೋಗ್ತಾ ಹೋದರೆ ಪ್ರಿಫರೆನ್ಸ್ 7, ಅಂದರೆ ಪ್ರಿಫರೆನ್ಸ್ 7ಅಲ್ಲಿ ಏನು ಮಾಡಿರಬೇಕು ಅಂತ ಹೇಳಿದ್ರೆ, ನೀವು ಸಿ ಒ ಸಿ ಕ್ಯಾಂಪ್ ಮಾಡಿರಬೇಕು. ಸಿ ಒ ಸಿ ಕ್ಯಾಂಪ್ ಅಂದರೆ ಏನು? ಸೆಂಟ್ರಲಿ ಆರ್ಗನೈಸ್ಡ್ ಕ್ಯಾಂಪ್ಸ್. ಏನೇನು ಬರುತ್ತೆ? ಎಸ್ ಎಸ್ ಪಿ ಕ್ಯಾಂಪ್ ಬರುತ್ತೆ, ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಬರುತ್ತೆ, ಸ್ಪೆಷಲ್ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಬರುತ್ತೆ, ಐ ಎಮ್ ಎ ಕ್ಯಾಂಪ್ ಬರುತ್ತೆ, ಆಮೇಲೆ ಎ ಎಲ್ ಸಿ ಕ್ಯಾಂಪ್ ಬರುತ್ತೆ, ಆಮೇಲೆ ಆರ್ ಸಿ ಟಿ ಸಿ ಕ್ಯಾಂಪ್ ಬರುತ್ತೆ, ಇನ್ನೂ ಕ್ಯಾಂಪ್ಸ್ ಬರುತ್ತೆ. ಇವೆಲ್ಲ ಅಂಡರ್ ಸಿ ಒ ಸಿ ಕ್ಯಾಂಪ್ಸ್ ಅಂತ ಬಂದಿರುತ್ತಲ್ಲ, ಅವೆಲ್ಲ ಮಾಡಿದರೆ ನೀವು ಪ್ರಿಫರೆನ್ಸ್ 7ನಲ್ಲಿರ್ತೀರ. ನಿಮಗೆ ಸೀಟ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಪ್ರಿಫರೆನ್ಸ್ 6ಅಲ್ಲಿ ಬರಬೇಕಂದ್ರೆ ನೀವು ಆಲ್ ಇಂಡಿಯಾ ಕ್ಯಾಂಪ್, ಆಲ್ ಇಂಡಿಯಾ ಥಲ್ ಸೈನಿಕ್ ಕ್ಯಾಂಪ್, ಆಲ್ ಇಂಡಿಯಾ ವಾಯು ಸೈನಿಕ್ ಕ್ಯಾಂಪ್, ಆಲ್ ಇಂಡಿಯಾ ನೌ ಸೈನಿಕ್ ಕ್ಯಾಂಪ್, ಈ ಥರ 3 ಕ್ಯಾಂಪ್ ಮಾಡಿದರೆ, ಜೊತೆಗೆ ಶೂಟಿಂಗ್ ಕ್ಯಾಂಪ್ಸ್, ಫಾರ್ ಎಕ್ಸಾಂಪಲ್ ಮಲ್ವಲ್ಕರ್, IDSSC ಇಂಥ ಕ್ಯಾಂಪ್ಸ್ ಮಾಡಿದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಆಗ ನೀವು ಪ್ರಿಫರೆನ್ಸ್ 6ಅಲ್ಲಿ ಬರ್ತೀರ. ಪ್ರಿಫರೆನ್ಸ್ 5ಅಲ್ಲಿ ಬರಬೇಕಂದ್ರೆ, ಈಗ ನಾನು ಹೇಳಿದ್ನಲ್ಲ, ಪ್ರಿಫರೆನ್ಸ್ 6ಅಲ್ಲಿ ಕ್ಯಾಂಪ್ಸ್ಗಳು ಬರೀ ಕ್ಯಾಂಪ್ಸ್ ಮಾಡಿದರೆ 6ಅಲ್ಲಿ ಇರ್ತೀರ. ವಿತ್ ಗ್ರೂಪ್ ಇವೆಂಟಾಗಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ತೊಗೊಂಡಿದ್ರೆ ಪ್ರಿಫರೆನ್ಸ್ 5ಅಲ್ಲಿ ಇರ್ತೀರ. ಹಾಗೆ ಪ್ರಿಫರೆನ್ಸ್ 4ಅಲ್ಲಿ ಬರಬೇಕಂದ್ರೆ, ಪ್ರಿಫರೆನ್ಸ್ 6ಅಲ್ಲಿರೋ ಪ್ರಿಫರೆನ್ಸ್ 4ಅಲ್ಲಿ ಬರಬೇಕಂದ್ರೆ ಇಂಡಿವಿಜುವಲ್ ಆಗಿ ಮೆಡಲ್ ತೊಗೊಂಡಿದ್ರೆ ಪ್ರಿಫರೆನ್ಸ್ 4ಅಲ್ಲಿ ಇರ್ತೀರ. ಗ್ರೂಪಾಗಿ ತೊಗೊಂಡಿದ್ರೆ ಪ್ರಿಫರೆನ್ಸ್ 5ಅಲ್ಲಿ ಇರ್ತೀರ. ಇಂಡಿವಿಜುವಲ್ ಆಗಿ ತೊಗೊಂಡಿದ್ರೆ ಅಲ್ಲ, ಗ್ರೂಪಲ್ಲಿ ಮೆಡಲ್ ತೊಗೊಂಡಿದ್ರೆ, ಇಟ್ ಮೇ ಬಿ ಎನಿ ಮೆಡಲ್, ಗೋಲ್ಡ್, ಸಿಲ್ವರ್ ಆರ್ ಬ್ರಾನ್ಸ್, ಗ್ರೂಪಲ್ಲಿ ತೊಗೊಂಡಿದ್ರೆ ಪ್ರಿಫರೆನ್ಸ್ 5ಅಲ್ಲಿ ಇರ್ತೀರ. ಇಂಡಿವಿಜುವಲ್ ಆಗಿ ತೊಗೊಂಡಿದ್ರೆ ನೀವು ಪ್ರಿಫರೆನ್ಸ್ 4ಅಲ್ಲಿ ಇರ್ತೀರ. ಯಾವ ಕ್ಯಾಂಪ್ಸ್ಗಳು? ಸೇಮ್ ಪ್ರಿಫರೆನ್ಸ್ 6ಅಲ್ಲಿರೋ ಕ್ಯಾಂಪ್ಸ್ಗಳು, ದಟ್ ಈಸ್ ಆಲ್ ಇಂಡಿಯಾ ನೌ ಸೈನಿಕ್ ಕ್ಯಾಂಪ್, ಥಲ್ ಸೈನಿಕ್ ಕ್ಯಾಂಪ್, ವಾಯು ಸೈನಿಕ್ ಕ್ಯಾಂಪ್ ಆ್ಯಂಡ್ ಅದರ್ ಶೂಟಿಂಗ್ ಕ್ಯಾಂಪ್ಸ್, ಫಾರ್ ಎಕ್ಸಾಂಪಲ್ ಮಲ್ವಲ್ಕರ್ ಆ್ಯಂಡ್ IDSSC. ಈ ಕ್ಯಾಂಪ್ಸ್ ಎಲ್ಲ ಮಾಡಿದರೆ ನೀವು 6th, 5th, 4th ಅಪಾನ್ ಯುವರ್ ಅಚೀವ್ಮೆಂಟ್ಸ್, ಮೀನ್ಸ್ ಮೆಡಲಿಸ್ಟ್ ಆರ್ ನಾನ್ ಮೆಡಲಿಸ್ಟ್ ಅನ್ನೋದ್ರ ಮೇಲೆ ಡಿವೈಡ್ ಆಯ್ತಾ ಬರ್ತೀರಾ. ಈಗ ಪ್ರಿಫರೆನ್ಸ್ 3ನಲ್ಲಿ ಬರಬೇಕಂದ್ರೆ RDC ಕ್ಯಾಂಪ್, ಮೋಸ್ಟ್ ಪ್ರೆಸ್ಟೀಜಿಯಸ್ ಕ್ಯಾಂಪ್ ಆಫ್ NCC. ಈ ಕ್ಯಾಂಪ್ ಮಾಡಿದರೆ ನೀವು ಪ್ರಿಫರೆನ್ಸ್ 3ನಲ್ಲಿ ಬರ್ತೀರಾ. ಪ್ರಿಫರೆನ್ಸ್ 2ನಲ್ಲಿ ಬರಬೇಕಂದ್ರೆ ನೀವು ಯು ಶುಡ್ ಬಿ ಎ ಮೆಡಲಿಸ್ಟ್ ಆಫ್ RDC ಆರ್ ಎಲ್ಸ್ ಯು ಶುಡ್ ಬಿ ಕಂಪ್ಲೀಟೆಡ್ ವಿತ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ವಿಚ್ ಇಸ್ ಕನ್ಸಿಡರ್ ಮೋಸ್ಟ್ ಡಿಫಿಕಲ್ಟ್ ಕ್ಯಾಂಪ್ ಆಫ್ NCC. ಬಿಕಾಸ್ ನಿಮ್ಗೆ ಗೊತ್ತಿರೋಂಗೆ ಬರೀ 10 ಜನ ಹೋಗೋದು ಈ ಕ್ಯಾಂಪಿಗೆ ಸೆಲೆಕ್ಟ್ ಆಗೋದು ಇಡೀ ಇಂಡಿಯಾ ಥ್ರೂ. ಸೊ ಈ ಕ್ಯಾಂಪ್ ಮಾಡಿದರೆ ಪ್ರಿಫರೆನ್ಸ್ 2ನಲ್ಲಿ ಇರ್ತೀರ, ಅಥವಾ RDCನಲ್ಲಿ ಮೆಡಲಿಸ್ಟ್ ಆಗಿದ್ರೂ
ನೀವು ಪ್ರಿಫರೆನ್ಸ್ 2ನಲ್ಲಿ ಇರ್ತೀರ. ಪ್ರಿಫರೆನ್ಸ್ 1 ತುಂಬ ಕಷ್ಟ ಇರೋ ಪ್ರಿಫರೆನ್ಸು. ಪ್ರಿಫರೆನ್ಸ್ 1ನಲ್ಲಿ ಇರಬೇಕಂದ್ರೆ ಯು ಶುಡ್ ಬಿ ಬೆಸ್ಟ್ ಕೆಡೆಟ್. ಯು ಶುಡ್ ಹ್ಯಾವ್ ಡನ್ ಬೆಸ್ಟ್ ಕೆಡೆಟ್ ಇನ್ RDC ಆ್ಯಂಡ್ ಶುಡ್ ಬಿ ಸೆಕ್ಯೂರ್ಡ್ ಎನಿ ಮೆಡಲಿಸ್ಟ್, ದಟ್ ಈಸ್ ಗೋಲ್ಡ್, ಸಿಲ್ವರ್ ಆರ್ ಬ್ರಾನ್ಸ್. ಈ 3 ಮೆಡಲಲ್ಲಿ ಯಾವುದೇ ಮೆಡಲ್ ತೊಗೊಂಡಿದ್ರು ನೀವು ಪ್ರಿಫರೆನ್ಸ್ 1 ಇರ್ತೀರ. ಆದರೆ ಆಲ್ ಇಂಡಿಯಾಗೆ ಬೆಸ್ಟ್ ಕೆಡೆಟ್ ಆಗಿರಬೇಕು ನೀವು. ಜೊತೆಗೆ DGNCC ಥ್ರೂ ಆರ್ಗನೈಸ್ಡ್ ಆಗಿರೋ ಮೌಂಟ್ ಎವರೆಸ್ಟ್ ಕ್ಲೈಂಬಿಂಗ್ ಕ್ಯಾಂಪಲ್ಲಿ ನೀವು ಪಾಲ್ಗೊಂಡಿದ್ರೆ ಅದು ಮುಗಿಸಿದರೆ ನೀವು ಆವಾಗ ಪ್ರಿಫರೆನ್ಸ್ 1ನಲ್ಲಿ ಸೆಲೆಕ್ಟ್ ಆಗ್ತೀರಾ. ಅಷ್ಟೇ ಗೈಸ್. ಅಂದರೆ ನಾರ್ಮಲಾಗಿ ಕೆಡೆಟ್ ಆದರೆ ಪ್ರಿಫರೆನ್ಸ್ 8, COC ಕ್ಯಾಂಪ್ ಮಾಡಿದರೆ ಪ್ರಿಫರೆನ್ಸ್ 7, ಆಲ್ ಇಂಡಿಯಾ ನೌ ಸೈನಿಕ್ ಕ್ಯಾಂಪ್, ಥಲ್ ಸೈನಿಕ್ ಕ್ಯಾಂಪ್, ವಾಯು ಸೈನಿಕ್ ಕ್ಯಾಂಪ್, ಅದರ್ ಶೂಟಿಂಗ್ ಕ್ಯಾಂಪ್ಸ್ ಲೈಕ್ ಮಲ್ವನ್ಕರ್ ಆ್ಯಂಡ್ IDSCC ಮಾಡಿದರೆ ಪ್ರಿಫರೆನ್ಸ್ 6 ಬರೀ ಮಾಡಿದರೆ. ಗ್ರೂಪ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ತೆಗೆದಿದ್ದರೆ ಇದೇ ಕ್ಯಾಂಪ್ಸ್ಗಳಲ್ಲಿ ಪ್ರಿಫರೆನ್ಸ್ 5, ಇಂಡಿವಿಜುವಲ್ ಆಗಿ ಮೆಡಲ್ ತೆಗೆದ್ರೆ ಪ್ರಿಫರೆನ್ಸ್ 4, RDC ಮಾಡಿದರೆ ರಿಪಬ್ಲಿಕ್ ಡೇ ಕ್ಯಾಂಪ್ ಮಾಡಿದರೆ ಪ್ರಿಫರೆನ್ಸ್ 3, RDC ಕ್ಯಾಂಪಲ್ಲಿ ಮೆಡಲಿಸ್ಟ್ ಆಗಿದ್ದರೆ ಪ್ರಿಫರೆನ್ಸ್ 2, ಜೊತೆಗೆ VIP ಕ್ಯಾಂಪ್ ಮಾಡಿದ್ದು ಪ್ರಿಫರೆನ್ಸ್ 2. ಪ್ರಿಫರೆನ್ಸ್ 1ಗೆ ಯು ಶುಡ್ ಬಿ ಬೆಸ್ಟ್ ಕೆಡೆಟ್ ಆ್ಯಂಡ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ ಗೋಲ್ಡ್ ಮೆಡಲ್ ಆರ್ ಸಿಲ್ವರ್ ಮೆಡಲ್ ಆರ್ ಬ್ರಾನ್ಸ್ ಮೆಡಲ್ ಇನ್ ಆಲ್ ಇಂಡಿಯಾ ಬೆಸ್ಟ್ ಕೆಡೆಟ್. ಜೊತೆಗೆ ಅಥವಾ ಮೌಂಟ್ ಎವರೆಸ್ಟ್ ಕ್ಲೈಂಬಿಂಗ್ ಕ್ಯಾಂಪಲ್ಲಿ ಪಾಲ್ಗೊಂಡಿರಬೇಕು ಪ್ರಿಫರೆನ್ಸ್ 1ನಲ್ಲಿ ಬರಬೇಕಂದ್ರೆ. ಅಷ್ಟೇ ಗೈಸ್. ಥ್ಯಾಂಕ್ ಯು.